ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಅರೆಸೇನಾ ಪಡೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಬೇಲೂರು ತಾಲೂಕು ಸಾಣೇನಹಳ್ಳಿಯ ಯೋಧ ಬಿ ಮಲ್ಲೇಶ್ ಗೌಡ ಅವರೊಂದಿಗೆ ಮಾತುಕತೆ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅರೆ ಸೇನಾಪಡೆಯಲ್ಲಿ ಸುಮಾರು 38 ವರ್ಷಗಳ ಕಾಲ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗೆ ನಿವೃತ್ತರಾಗಿ ವಾಪಸ್ಸು ಮನೆಗೆ ಬಂದಿರತಕ್ಕಂತಹ ಬೇಲೂರು ತಾಲೂಕು ಹಳೇಬೀಡು ಹೋಬಳಿಯ ಸಾಣೇನಹಳ್ಳಿ ಗ್ರಾಮದ ನಿವೃತ್ತ ಯೋಧ ಮಲ್ಲೇಶ್ ಗೌಡ ಬಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ತಮ್ಮ ಸೇವಾ ಅವಧಿಯಲ್ಲಿನ ಅನುಭವಗಳನ್ನು ಇವತ್ತು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಲ್ಲೇಶ್ ಗೌಡ್ರೆ. ನಮಸ್ಕಾರ ಸರ್. ಹಾಸನ ಆಕಾಶವಾಣಿ ಕೇಳುವ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು. ಎಷ್ಟು ವಯಸ್ಸು ಈಗ ನಿಮಗೆ? ನಮಗೆ ಸರ್ 60 ವರ್ಷ ಕಂಪ್ಲೀಟ್. 60 ವರ್ಷ. 60 ವರ್ಷದವರೆಗೂ ಕೂಡ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಬಂದ್ರಿ. ಹೌದು ಸರ್. ನಿಮ್ಮ ಸ್ವಂತ ಊರು ಯಾವುದು? ನಮ್ದು ಸ್ವಂತ ಊರು ಸಾಣೇನಹಳ್ಳಿ, ಬೇಲೂರು ತಾಲೂಕು ಹಳೇಬೀಡು ಹೋಬಳಿ. ತಾವು ಹುಟ್ಟಿ ಬೆಳೆದು ಓದಿದ್ದೆಲ್ಲ ಅಲ್ಲೇನೆ? ನಮ್ಮ ಊರಿನಲ್ಲೇ. ಎಷ್ಟು ವರ್ಷಗಳವರೆಗೂ ಸಾಣೇನಹಳ್ಳಿಯಲ್ಲಿ ಇದ್ರಿ? ಸಾಣೇನಹಳ್ಳಿಯಲ್ಲಿ ನಾವು 7ನೇ ತರಗತಿ ಮುಗಿಸೋವರೆಗೂ ವಿದ್ಯಾಭ್ಯಾಸ ಮಾಡಿದ್ದು. ತದನಂತರ ನಾವು ಅಡಗೂರಿನಲ್ಲಿ ಹೈಸ್ಕೂಲ್ ಕಂಪ್ಲೀಟ್ ಮಾಡಿ 10ನೇ ತರಗತಿ 1 ವರ್ಷಗಳ ಕಾಲ ನಾವು ಹಳೇಬೀಡು ಕಾಲೇಜಿನಲ್ಲಿ ಓದಿದ್ದು. ಕೆಲವೊಂದು ಕಾರಣದಿಂದ ನಾವು ಮುಂದೆ ವಿದ್ಯಾಭ್ಯಾಸ ಮಾಡೋಕ್ಕಾಗಲಿಲ್ಲ. ತದನಂತರ ನಮಗೆ ಒಂದು ಉತ್ಪ್ರೇಕ್ಷೆ ಬಂತು, ಏನಾದ್ರು ಒಂದು ಮಾಡಬೇಕು, ಸರ್ಕಾರಿ ನೌಕರಿ ಯಾವುದಾದ್ರು ಒಂದು ಸೇವೆ ಸಲ್ಲಿಸಬೇಕು ಅಂತ ಹೇಳಿ. ಆಗ ನಾವು ಸೇನೆಗೆ ಅಥವಾ ಯಾವುದಾದ್ರೂ ಒಂದು ಸೆಕ್ಯೂರಿಟಿ ಫೋರ್ಸಸ್ಗೆ ಸೇರ್ಕೋಬೇಕು ಅಂತ ಹೇಳಿ ನನ್ನ ಮನಸ್ಸಿಗೆ ಬಂತು. ಆವಾಗಿನಿಂದ ನನಗೆ ಎಲ್ಲೆಲ್ಲಿ ಸೆಲೆಕ್ಷನ್ ನಡೀತಾ ಇದ್ದು ಅಲ್ಲೆಲ್ಲಿಗೆಲ್ಲ ನಾನು ಸುಮಾರು 4 ಬಾರಿ ನಾನು ಅಟೆಂಡ್ ಮಾಡಿದ್ದೀನಿ. ಈ 4ನೇ ಬಾರಿಗೆ ನಾನು ಸಕ್ಸಸ್ ಆಗಿ ಇದಕ್ಕೆ ಹೋಗಬೇಕು ಅಂತ ನನಗೆ ಛಲ ಇತ್ತು. ಹಂಗಾಗಿ ನಾನು 4ನೇ ವರ್ಷಕ್ಕೆ ಸೆಲೆಕ್ಷನ್ ಆಗಿ ಹೋಗಿದ್ದು ಇದಕ್ಕೆ. ಈಗ ಸೇನೆ ಸೇರಬೇಕು ಅಂಥೇಳಿ ಆಗಲಿಕ್ಕೆ ಏನು ಪ್ರೇರಣೆ ನಿಮಗೆ? ಪ್ರೇರಣೆ ಅಂದರೆ ನಾವು ಹಿಂದಿನ ಕಾಲದಲ್ಲಿ ಏನು ಯಾವುದೇ ರೀತಿಯಲ್ಲಿ TV ಏನೂ ಇರಲಿಲ್ಲ ನೋಡೋದಕ್ಕೂ. ಆದರೂ ಕೂಡ ಈಗ ನಮ್ಮ ಊರಿನಲ್ಲಿ ಕೆಲವೊಂದು ಜನಗಳು ಮಿಲಿಟ್ರಿಗೆ ಹೋಗಿದ್ದರು. ಇನ್ನು ನಮ್ಮ ಸ್ವತಃ ಮಾವನು ಕೂಡ CISF ಅಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದರು. ಅವರೇ ನಮಗೆ ಪ್ರೇರಣೆ. ಅವ್ರನ್ನ ನೋಡಿಕೊಂಡು ನಾವು ಕೂಡ ಅವರ ಹಾದಿಯಲ್ಲಿ ನಡಿಬೇಕು ಅಂತ ಹೇಳಿ ನಾವು ಇದನ್ನ ಆಯ್ಕೆ ಮಾಡ್ಕೊಂಡ್ವಿ. ಈಗ 80ರ ದಶಕದಲ್ಲೆಲ್ಲ ನಮ್ಮ ಭಾಗದಲ್ಲಿ ಮಿಲಿಟ್ರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಷ್ಟು ಮನಸ್ಸಿಟ್ಟು ಕಳಿಸ್ತಾ ಇರಲಿಲ್ಲ ಮನೆಯಲ್ಲಿ. ನಿಮ್ಗೆ ಆ ಥರದ್ದೇನು ಸಮಸ್ಯೆ ಇರಲಿಲ್ವ? ಸಮಸ್ಯೆ ಇರುತ್ತೆ, ಇಲ್ಲ ಅನ್ನಂಗಿಲ್ಲ. ಆ ಕಾಲದಲ್ಲೂ ಇತ್ತು. ಎಲ್ಲರೂ ಆ ಥರ ಹೇಳ್ಕೊಂಡಿದ್ರೆ ಆಗಲ್ವಲ್ಲ. ದೇಶ ಯಾರಾದರೂ ಕಾಯಲೇಬೇಕು, ಹೌದು, ಹೋಗಲೇಬೇಕು, ಮಾಡಲೇಬೇಕು. ನಾನಿಲ್ಲದ್ರೆ ಇನ್ನೊಬ್ರು ಮಾಡಬೇಕು. ಈಗ ನಮ್ಮ ಎಜುಕೇಷನ್ ಪ್ರಕಾರವಾಗಿ ನಮಗೇನೋ ದೊಡ್ಡ ಹುದ್ದೆ ದೊರೆಯುತ್ತೆ ಅಂತ ನಮಗೇನು ಆಶೆ ಇರಲಿಲ್ಲ. ಆದ ಕಾರಣ ನಾವು ಒಂದು ದೇಶ ಸೇವೆ ಮನೋಭಾವನೆ ಇದ್ದ ಕಾರಣ ನಾವು ಇದಕ್ಕೆ ಹೋಗ್ಬೇಕು ಅಂತೇಳಿ ಆಯ್ಕೆ ಮಾಡ್ಕೊಂಡ್ವಿ. ಇದಕ್ಕೆ ಸುಮಾರು 4 ಸರಿ ಪ್ರಯತ್ನ ಮಾಡಿದೆ, 4 ಸರಿನೂ ಆಗಲಿಲ್ಲ, ಕೊನೆಯದಾಗಿ ಆಯಿತು ಅಂತೇಳಿ ಹೇಳಿದ್ರಿ. ಯಾವಾಗಲಿಂದ ಶುರು ಆಯಿತು ನಿಮ್ಮ ಪ್ರಯತ್ನ, ಮತ್ತೆ ಎಲ್ಲೆಲ್ಲಿ ಪ್ರಯತ್ನ ಮಾಡಿದ್ರಿ? ಅಂದರೆ ನನಗೆ ವಿದ್ಯಾಭ್ಯಾಸ ಮುಂದುವರಿಸೋಕೆ ಆಗದ ಕಾರಣ ಕೆಲವೊಂದು ನಾವು ಇಲ್ಲಿ ಲೋಕಲಲ್ಲೇ ಫಾರೆಸ್ಟ್ ವಾಚ್ಮ್ಯಾನ್ ಆಗಿ ಕೂಡ ನಾವು ಕೆಲಸ ಮಾಡಿದ್ವಿ. ಕೆಲವೊಂದು ಇಲ್ಲಿ ಅಕ್ಕಪಕ್ಕ ಬೇರೆ ಪ್ರೈವೇಟಲ್ಲೂ ಕೆಲಸ ಮಾಡಿದ್ವಿ. ಅದಾದ ನಂತರ ಪ್ರೈವೇಟಲ್ಲಿ ಕೆಲಸ ಮಾಡುವಾಗ ನಮಗೆ ಆಪರ್ಚುನಿಟಿ ಸಿಕ್ತು. ಇಲ್ಲಿ ಹಾಸನದಲ್ಲಿ ಆರ್ಮಿ ಸೆಲೆಕ್ಷನ್ ಇತ್ತು. ಅದರಲ್ಲೂ ಸ್ವಲ್ಪ ನಮಗೆ ಚೆಸ್ಟ್ ಕಮ್ಮಿ ಆದ ಕಾರಣ ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ. ತದನಂತರ ಮತ್ತೆ ಚಿಕ್ಕಮಗಳೂರಿನಲ್ಲಿ BSFಗೆ ಸೆಲೆಕ್ಷನ್ ಇತ್ತು. ಅದಕ್ಕೆ ಅಟೆಂಡ್ ಮಾಡೋಕೆ ಹೋದ್ವಿ. ಅದರಲ್ಲಿ ನಾವು ಡೆಸ್ಟಿನೇಷನ್ಗೆ ಎಲ್ಲಿಗೆ ಹೋಗಿ ತಲುಪಬೇಕಾಯ್ತು ಅಲ್ಲಿಗೆ ತಲುಪಕ್ಕೆ ಆಗಲಿಲ್ಲ. ಮತ್ತೆ ತುಮಕೂರಿನಲ್ಲಿ ಇದೇ CRPFಗೆ ಸೆಲೆಕ್ಷನ್ ಇತ್ತು. ಅದರಲ್ಲಿ ಹೈ ಜಂಪಲ್ಲಿ ಫೇಲ್ ಆಯಿತು. ನಾನು ಸತತವಾಗಿ ಪ್ರಯತ್ನ ಮಾಡಿ ಹೋಗಲೇಬೇಕು ಅಂತ ಹೇಳಿ ಆಮೇಲೆ ಸುಮಾರು 4 ದಿವಸದ ನಂತರ ಮತ್ತೆ ಮೈಸೂರಿಗೆ ಸೆಲೆಕ್ಷನ್ಗೆ ಅಂತ ಹೋದ್ವಿ. ಅಲ್ಲೂ ಕೂಡ ಇತ್ತು. ಅದರಲ್ಲಿ ಸಕ್ಸಸ್ ಆಯಿತು. ಆವಾಗಿನಿಂದ ಮತ್ತೆ ನಮಗೆ ಫಾರಮ್ಸ್ ಎಲ್ಲ ಕೊಟ್ಟರು. ಅದನ್ನೆಲ್ಲ ಫಿಲಪ್ ಮಾಡಿಸ್ಕೊಂಡು ನಾವು DC ಸಾಹೇಬ್ರ ಹತ್ರ ಮತ್ತು ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರಿಂದ ಸೈನ್ ಮಾಡಿಸ್ಕೊಂಡು ತಗೊಂಡೋಗಿ ನಾವು ಬೆಂಗಳೂರು ನಮ್ಮ ಗ್ರೂಪ್ ಸೆಂಟರ್ ಇದೆ CRPF, ಅಲ್ಲಿ ಹೋಗಿ ಜಾಯಿನ್ ಆಗಿದ್ವಿ ನಾವು. ಈಗ ಮುಂದಕ್ಕೆ ಓದಬೇಕು ಅನ್ನೋಂಥ ಆಲೋಚನೆ ಏನಿರಲಿಲ್ವಾ? ಆಲೋಚನೆ ಭಾಳಷ್ಟು ಇತ್ತು. ಆದರೆ ಆರ್ಥಿಕ ಸಂಕಷ್ಟ ಇದ್ದ ಕಾರಣ ನಾವು ಮುಂದಕ್ಕೆ ಓದಕ್ಕಾಗಲಿಲ್ಲ. ಯಾವುದಾದ್ರೂ ಒಂದು ವೃತ್ತಿ ಹಿಡಿಬೇಕು, ಸರ್ಕಾರಿ ನೌಕರಿ ಎಲ್ಲಾದ್ರೂ ಮಾಡಬೇಕು, ಅದರಲ್ಲೂ ದೇಶ ಸೇವೆ ಮಾಡಬೇಕು ಅನ್ನೋದು ಆಸೆ ಭಾಳಷ್ಟು ಇತ್ತು ನಮಗೆ. ಅವತ್ತಿನ ಕಾಲಕ್ಕೆ ಸ್ವಲ್ಪ ಸರ್ಕಾರಿ ನೌಕರಿನೇ ಜಾಸ್ತಿ ಸಿಗ್ತಾ ಇದ್ದಿದ್ದಲ್ವಾ? ಸಿಗೋದು ಅಂದರೆ ಆಗಿನ ಎಜುಕೇಶನ್ ಪ್ರಕಾರವಾಗಿ ನೋಡಿದರೆ ಸಿಗೋದು. ಯಾಕೆಂದ್ರೆ ನಾವು ಒಬ್ಬ SSLC ಮಾಡಿಕೊಂಡು ನಾವು ಇಂಥ ಪೋಸ್ಟಿಗೆ ಈಗ ಹೋಗ್ತಾ ಇದೀವಿ ಅಂದರೆ ಈಗೆಲ್ಲ PUC ಡಿಗ್ರಿ ಕೇಳ್ತಾರೆ. ನಮ್ಮ ಕಾಲದಲ್ಲಿ SSLCಯಲ್ಲೇ ನಮಗೆ ಸಿಗ್ತಾ ಇತ್ತು ಆ ಕಾಲದಲ್ಲಿ. ಹಂಗಾಗಿ SLC ಆದ ತಕ್ಷಣ ಏನಾದರೂ ಒಂದು ವೃತ್ತಿ ಹಿಡಿಬೇಕು ಅಂತ ತಾವು ಹೋದಂಥವ್ರು. ಈಗ ಸೆಲೆಕ್ಷನ್ ಆದಾಗ ಏನು ಅನ್ನಿಸ್ತು ನಿಮಗೆ?
ಈಗ ಮನೆಯವರೆಲ್ಲರಿಗೂ ಏನನ್ಸುತ್ತೆ, ಹೊರಗಡೆ ಹೋಗ್ತಾ ಇದ್ದೇನೆ ಅಲ್ಲಿ ಏನಾಗುತ್ತೋ ಹೇಗಾಗುತ್ತೋ ಅಂದ್ರೆ ಇತ್ತೀಚೆಗೆಲ್ಲ ಏನೋ ಮೊಬೈಲ್ ಇದೆ, ಕಮ್ಯುನಿಕೇಶನ್ ಇದೆ, ಯಾವ ರೀತಿ ನಾವು ತಿಳ್ಕೊಳ್ತಾರೆ. ಆ ಕಾಲದಲ್ಲಿ ಪತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲಿ ಪತ್ರ ಬರೆದ್ರೆ ಇಲ್ಲಿಗೆ 1 ವಾರ ಆಗುತ್ತೆ, ಇಲ್ಲಿಂದ ಪತ್ರ ಬರೆದ್ರೆ ಅಲ್ಲಿಗೆ ತಲುಪೋದಕ್ಕೆ 1 ವಾರ ಆಗುತ್ತೆ. ಮನೆಯಲ್ಲಿ ಯಾರೇ ಏನೇ ಆದ್ರೂ ಡೆತ್ ಆದ್ರೂ ಕೂಡ ನಮಗೆ ಗೊತ್ತಾಗ್ತಿರಲಿಲ್ಲ. ಕೊನೆಗೆ ಏನಾದ್ರು ಟೆಲಿಗ್ರಾಮ್ ಬಂದ್ರೆ ಗೊತ್ತಾಗ್ತಿತ್ತು, ಇಲ್ಲ ಅಂತಂದ್ರೆ ಏನೂ ಇಲ್ಲ. ಆಮೇಲೆ 1 ವಾರದ ನಂತರ ಗೊತ್ತಾಗೋದಾಗಲ್ಲ. ಆದ್ರೂ ಕೂಡ ಹೆದರಿಕೆ ಇದ್ದೇ ಇರುತ್ತೆ. ಅಲ್ಲಿ ಹೋದ್ಮೇಲೆ ಹೇಗಾಗುತ್ತೆ ಅಂದ್ರೆ ಕೇಳ್ತಾರಲ್ಲ, ಮಿಲಿಟರಿಯಲ್ಲಿ ವಾರ್ ಆಗುತ್ತೆ, ಸಾಯ್ತಾರೆ, ಕ್ಯಾಸುಯಾಲಿಟಿ ಆಗ್ತಾರೆ, ಈ ತರ ಎಲ್ಲ ಇರ್ತವೆ. ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಮೀಡಿಯಾಗಳು ಇದಾವೆ, ನೋಡ್ತಾರೆ. ಆ ಕಾಲದಲ್ಲಿ ಅದೇನೂ ಇರಲಿಲ್ಲ. ಹಂಗಾಗಿ ಅವರಿಗೆ ಮನಸ್ಸಿನಲ್ಲಿ ಅದೇ ಒಂದು ಕೊರಗಿರೋದು, ಅಲ್ಲಿ ಹೋದ್ಮೇಲೆ ಏನಾಗುತ್ತೋ ಹೇಗಾಗುತ್ತೋ ಅಂದ್ರೆ ಹೆದರಿಕೆ ಇದ್ದೇ ಇರೋದು ಫ್ಯಾಮಿಲಿಗೆ. ಆದರೂ ಕೂಡ ನಾವು ಹೋಗ್ಬೇಕು ಅಂತ ಇತ್ತು. ನಾವು ನಮ್ಮ ತಂದೆ ತಾಯಿಗಳಿಗೂ ಕೂಡ ಹೇಳಿದ್ವು, ನಾವು ಹೋಗ್ಬೇಕು, ಮಾಡಲೇಬೇಕು ಅಂತ ಹೇಳಿ. ನನ್ನ ದೃಢ ನಿಶ್ಚಯ ಇತ್ತು, ನಾನು ಹೋದ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಏನೇ ಆದ್ರೂ ಪರವಾಗಿಲ್ಲ, ನಾನು ವಾಪಸ್ ಬರ್ಕೂಡ್ದು. ಕೆಲವ್ರು ಏನು ಮಾಡ್ತಾರೆ, ಮಿಲಿಟರಿಯಲ್ಲಿ ಮಾಡೋಕ್ಕಾಗಲ್ಲ, ಕಷ್ಟ, ಫಿಸಿಕಲಿ ಸ್ಟ್ರೈನ್ ಜಾಸ್ತಿ, ಹಂಗಾಗ್ಬಿಟ್ಟು ವಾಪಸ್ ಬರ್ತಾರೆ. ನಂಗೆ ಆಗಲ್ಲ ಅಂತೇಳಿ ರಿಸೈನ್ ಬರೋದು ಅಥವಾ ಇನ್ನೇನಾದ್ರು ಕಾರಣದಿಂದ ಬರ್ತಾರೆ. ಆದರೆ ನನ್ನ ದೃಢ ನಿಶ್ಚಯ ಇತ್ತು, ನಾನು ಏನೇ ಆಗಲಿ ಮಾಡಲೇಬೇಕು ಅಂತ ಹೇಳಿ ನನ್ನ ಮನೋಭಾವದಲ್ಲಿ ಇದ್ದ ಕಾರಣ ನಾನು ಪೂರ್ತಿ 38 ವರ್ಷಗಳ ಕಾಲ ಮುಗಿಸಿ ಬಂದಿದ್ದೀನಿ. ಈಗ ನೀವು ಏನಾಗಿ ಸೆಲೆಕ್ಷನ್ ಆದ್ರಿ ಅರಸೇನಾ ಪಡೆಗೆ? ಅರಸೇನಾ ಪಡೆಯಲ್ಲಿ ಇನಿಷಿಯಲಿ ನಾನು ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿಗೆ ನಾನು ಸೆಲೆಕ್ಷನ್ ಆಗಿದ್ದು. ತದನಂತರ ನಾನು ಸುಮಾರು 11 ವರ್ಷಗಳ ಕಾಲ ಅದೇ ಟ್ರೇಡ್ನಲ್ಲಿ ನಾವು ಕೆಲಸ ಮುಗಿಸಿದ್ವಿ. ನಂತರ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಬರೆದು ರೇಡಿಯೋ ಆಪರೇಟರ್ ಆಗಿ, ಅಂದರೆ ವೈರ್ಲೆಸ್ ಆಪರೇಟರ್ ಅಂತ ಹೇಳ್ತಾರೆ ಇಲ್ಲಿ ಲೋಕಲ್ ಇದರಲ್ಲಿ, ಅದಕ್ಕೆ ನಾನು ಭರ್ತಿಯಾಗಿ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಈ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಪ್ರತಿ ವರ್ಷನೂ ಇರ್ತಾ ಇತ್ತಾ? ಅಂದರೆ ವೇಕೆನ್ಸಿ ಪ್ರಕಾರವಾಗಿ ಅವರು ವೇಕೆನ್ಸಿ ತೆಗಿತಾ ಇರ್ತಾರೆ. ಆ ಕಾರಣದಿಂದ ಎಷ್ಟು ವೇಕೆನ್ಸಿ ಇದಾವೆ ಅದಕ್ಕೆ ತಕ್ಕಾಗಿ ವರ್ಷ ಸಿಗ್ತಾ ಇರುತ್ತೆ. ಈ ಕೆಲವರು ರಿಟೈರ್ಮೆಂಟ್ ಆಗ್ತಾ ಇರ್ತಾರೆ, ಅವ್ರ ಜಾಗ ಫಿಲ್ಅಪ್ ಮಾಡಬೇಕು ಅಂದಾಗ ಅವ್ರಿಗೆ ಟೆಸ್ಟ್ ಮಾಡಿ ಅವರು ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ಮತ್ತೆ ಟ್ರೈನಿಂಗ್ ಕಳಿಸ್ತಾರೆ. ಟ್ರೈನಿಂಗಲ್ಲಿ ಅದರಲ್ಲೆಲ್ಲ ಪಾಸ್ ಆದ ನಂತರ ಮತ್ತೆ ಆ ಟ್ರೇಡಿಗೆ ಕಂಪ್ಲೀಟಾಗಿ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಈಗ ವೈರ್ಲೆಸ್ ಆಪರೇಟರ್ ಹುದ್ದೆಗೆ ಯಾಕೆ ನೀವು ಸರ್ವಿಸಲ್ಲಿ ಇದಾಗಲೇ ಪರೀಕ್ಷೆ ಬರೆದ್ರಿ? ಪರೀಕ್ಷೆ ಅಂದರೆ ಅದರಲ್ಲಿ ಮೇಯ್ನ್ ಆಗಿ ಸೈನ್ಸ್ ಕೇಳ್ತಾರೆ. ನಮ್ಮ ಕಾಲದಲ್ಲಿ SSLCಗೆ ನಮಗೆ ಸೈನ್ಸ್ ಕೇಳೋರು. ನಾವು ಆಲ್ರೆಡಿ ಸೈನ್ಸ್ SSLC ಇದ್ದ ಕಾರಣ ನಾವು ಕೂಡ ಎಕ್ಸಾಮ್ ಬರೆದು ಪಾಸ್ ಆಯಿತು ಅದರಲ್ಲಿ. ಅನಂತರ 9 ತಿಂಗಳ ಕಾಲ ಮತ್ತೆ ಪುನಃ ಆ ವೈರ್ಲೆಸ್ ಟ್ರೈನಿಂಗ್ ಮುಗಿಸಿ ನಂತರ ನಮಗೆ ಜನರಲ್ ಡ್ಯೂಟಿ ಯೂನಿಟ್ಸ್ ಇರುತ್ತೆ, ಅದಕ್ಕೆ ಕಮ್ಯುನಿಕೇಷನ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಹಂಗಾಗಿ ನೀವು ಆ ಒಂದು ಹುದ್ದೆನ ಆಯ್ಕೆ ಮಾಡ್ಕೊಂಡು ಪರೀಕ್ಷೆ ಬರೆದು ಮತ್ತೆ ಮರು ಆಯ್ಕೆ ಆದ್ರಿ. ಆ ಒಂದು ಹುದ್ದೆಗೆ ಆಯ್ಕೆ ಆದಾಗ ಏನ್ ಅನಿಸ್ತು ನಿಮ್ಗೆ? ಅಂದ್ರೆ ಅದು ಬಹಳ ಟಫ್. ಈಗ ನೀವೆಲ್ಲ ಕೇಳಿರ್ಬೋದು, ನಾವು ಸೇರಿದ ಟೈಮ್ನಲ್ಲೂ ಕೂಡ ಇದು ಯಾವುದೇ ಬೇರೆ ರೀತಿಯ ಕಮ್ಯುನಿಕೇಶನ್ಸ್ ಇರಲಿಲ್ಲ. ಹಾಗೆಲ್ಲ ಏನ್ ಟೆಲಿಗ್ರಾಮ್ ಅಲ್ಲಿ ನಡೆಯೋದು ಆ ಕಾಲದಲ್ಲಿ, ಅದೇ ಸೇಮ್ ಪ್ರೊಸೆಸ್ ನಮ್ಮ ಕಮ್ಯುನಿಕೇಶನ್ ಅಲ್ಲೂ ಕೂಡ ನಡೆಯೋದು. ಈಗ ನಾವು ಯಾವುದೇ ಒಂದು ಮೆಸೇಜ್ ಪಾಸ್ ಮಾಡಬೇಕು ಅಂತಂದ್ರು ಇತ್ತೀಚೆಗೆ ಸ್ವಲ್ಪ ಲೈನ್ ಕಮ್ಯುನಿಕೇಶನ್ಸ್ ಬಂದಿದೆ, ಹಂಗಾಗಿ ಎಲ್ಲ ಅದರಲ್ಲಿ ನಡೆಯುತ್ತೆ. ಈಗೆಲ್ಲ ID ಮಾಡಿರ್ತಾ ID ಥ್ರೂನಲ್ಲಿ ಎಲ್ಲ ಒಂದು ವಿತಿನ್ ಸೆಕೆಂಡಲ್ಲಿ ಮೆಸೇಜ್ ಕಂಪ್ಲೀಟ್ ಆಗಿ ಎಂಟೈರ್ ಡೆಸ್ಟಿನೇಷನ್ಗೆ ತಲುಪುತ್ತೆ. ಮೊದಲಿನ ಕಾಲ ಆ ಥರ ಇರಲಿಲ್ಲ. ಅಂದರೆ ಆ ಮೋರ್ಸ್ ಕೋಡಲ್ಲಿ ನಾವು ಕಮ್ಯುನಿಕೇಶನ್ ಮಾಡಬೇಕಾಯ್ತು. ಈಗೆಲ್ಲ ಕೆಲವೊಂದು ನೋಡಿರ್ಬೋದು, ಇತ್ತೀಚಿನ ಜನಗಳಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಆದರೆ ಇಂದಿನ ಜನಗಳಿಗೆಲ್ಲ ಗೊತ್ತು ಟೆಲಿಗ್ರಾಮ್ ಸಿಸ್ಟಮ್ ಏನಿತ್ತು ಅಂತ. ಪೋಸ್ಟ್ ಆಫೀಸಲ್ಲಿ ಇಲ್ಲಿಂದ ಮೋರ್ಸ್ ಕೋಡ್ ಥ್ರೂನಲ್ಲಿ ಬೇರೆ ಡೆಸ್ಟಿನೇಷನ್ಗೆ ಟೆಲಿಗ್ರಾಮ್ ಪಾಸ್ ಮಾಡೋರು. ಆ ಸಿಸ್ಟಮ್ ಇದು ನಮ್ಮದು ಕಮ್ಯುನಿಕೇಶನ್ ಇದ್ದಿದ್ದು. ತದನಂತರ ಡೆವಲಪ್ಮೆಂಟ್ ಆಗ್ತಾ ಈಗ ಲೈನ್ ಕಮ್ಯುನಿಕೇಶನ್ ಬಂದಿದೆ, ಇಂಟರ್ನೆಟ್ ಸಿಸ್ಟಮ್ ಆದ ಕಾರಣ ಈಗೆಲ್ಲ ಕಂಪ್ಯೂಟರೈಸ್ಡ್ ಆಗಿದೆ. ಅದರ ಥ್ರೂನಲ್ಲಿ ವಿತಿನ್ ಸೆಕೆಂಡಲ್ಲಿ ಮೆಸೇಜನ್ನು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತೀವಿ. ಈಗ ವೈರ್ಲೆಸ್ ಆಪರೇಟರ್ ಅಂತ ಅಂದ್ರೆ ನಿಮ್ಮ ಕೆಲಸದ ವೈಖರಿ ಹೇಗಿರ್ತಾ ಇತ್ತು? ಏನೇನು ಕೆಲಸ ಇರ್ತಾ ಇತ್ತು ಬೆಳಗ್ಗಿಂದ ಸಂಜೆವರೆಗೂ? ಬೆಳಗಿಂದ ಸಂಜೆವರೆಗೂ ಅಂದರೆ ಒಂದೊಂದು ವ್ಯಕ್ತಿಗೂ ಕೂಡ ಒಂದೊಂದು ಇರುತ್ತೆ. ಈಗ ಪ್ರತಿಯೊಂದು ಕೆಲಸನೂ ಒಬ್ಬನೇ ಮಾಡೋಕ್ಕಾಗಲ್ಲ, ಅದರಲ್ಲಿ ಕೆಲವಾರು ಸ್ಟಾಫ್ಗಳಿರುತ್ತೆ. ಸೂಪರ್ವೈಸರ್ ಸ್ಟಾಫ್ ಇರುತ್ತೆ, ಸ್ಕ್ರೂಟ್ನಿ ಸ್ಟಾಫ್ ಇರುತ್ತೆ. ಅಂದರೆ ಡೆಸ್ಟಿನೇಷನ್ಗೆ ಹೋಗೋದ್ರ ಬದಲಿಗೆ ಬೇರೆ ಜಾಗಕ್ಕೆ ಏನಾದರೂ ಹೋಗಿದೆಯಾ ಅದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಕೆಲವೊಂದು ಎಮರ್ಜೆನ್ಸಿ ಮೆಸೇಜಸ್ ಇರುತ್ತೆ, ಮೂಮೆಂಟ್ಸ್ ಆಗುತ್ತೆ, ಇಲ್ಲ ಇನ್ನೇನಾದರೂ ಯಾವ್ದಾದ್ರು ಡ್ಯೂಟಿ ಪರ್ಪಸ್ ಇರುತ್ತೆ. ಅವನ್ನೆಲ್ಲ ಇವರು ಟೈಮ್ ಶೆಡ್ಯೂಲ್ ಅಲ್ಲಿ ತಲುಪಬೇಕು ಅಂತಂದ್ರೆ ಅಟ್ ಎ ಟೈಮ್ ಅಲ್ಲಿ ಎಲ್ಲದನ್ನು ಸ್ಕ್ರೂಟ್ನಿ ಮಾಡಿ ಆ ಟೈಮಿಗೆ ಸರಿಯಾಗಿ ಪಾಸ್ ಆಗಿದೆಯಾ ಇಲ್ವಾ ಮೆಸೇಜಸ್ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಬೇರೆ ಬೇರೆ ಸ್ಟಾಫ್ ಇರ್ತಾರೆ. ಈಗ ಇನಿಷಿಯಲಿ ಸ್ಟಾರ್ಟಿಂಗ್ ಇಂದ ಆಪರೇಟರ್ ಇಂದಲೇ ಅವ್ರು ಮತ್ತೆ ಪುನಃ ಸೂಪರ್ವೈಸರ್ ಆಗ್ತಾರೆ. ಸೂಪರ್ವೈಸರ್ ಆದ ನಂತರ ಮತ್ತೆ ರೇಡಿಯೋ ಗ್ರಿಡ್ ಸೂಪರ್ವೈಸರ್ ಆಗ್ತಾರೆ. ಹಿಂಗೆ ಈ ರೀತಿಯಲ್ಲಿ ಒಂದು ಹಂತವಾಗಿ ಅವರು ಚೆಕ್ ಮಾಡ್ತಾರೆ. ಪ್ರತಿಯೊಂದು ಟ್ರಾಫಿಕ್ಸ್ ಏನಿರುತ್ತೆ, ನಮ್ಮ ಮೆಸೇಜ್ ಪಾಸ್ ಮಾಡಿದ್ದು ಮೆಸೇಜ್ ಟೈಮ್ ಲೀಕ್ ಪಾಸ್ ಆಗಿದೆಯಾ, ಇಲ್ಲ ಯಾವ ಡೆಸ್ಟಿನೇಷನ್ಗೆ ಹೋಗ್ಬೇಕಿತ್ತು ಅಲ್ಲಿಗೆ ಹೋಗಿದೆಯಾ ಇಲ್ವಾ, ಅದನ್ನೆಲ್ಲ ಚೆಕ್ ಮಾಡಿದ ನಂತರನೇ ಅದು ಕನ್ಫರ್ಮ್ ಆಗುತ್ತೆ ಇದು ಮೆಸೇಜ್ ಸರಿಯಾಗಿ ಪಾಸ್ ಆಗಿದೆ ಅಂತ. ಮೊದಲ ಅಪಾಯಿಂಟ್ಮೆಂಟು ಯಾವ ಊರಿನಲ್ಲಿ ಆಗಿದ್ದು ನಿಮಗೆ? ಅಪಾಯಿಂಟ್ಮೆಂಟು ಮೊದಲಾಗಿದ್ದು ನಾವು ಮೈಸೂರಿನಲ್ಲಿ ಸೆಲೆಕ್ಷನ್ ಆಗಿದ್ದು.
ತದನಂತರ ನಾವು ಬೆಂಗಳೂರು ಗ್ರೂಪ್ ಸೆಂಟರ್, ನಮ್ಮದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸೆಂಟರ್ ಇದೆ, ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಅಲ್ಲಿಂದ ಮುಂದಕ್ಕೆ ನಾವು ಬೇಸಿಕ್ ಟ್ರೈನಿಂಗ್ ಆಗಿ ಮಧ್ಯಪ್ರದೇಶದ ನೀಮಚ್ ಅಂತ ಜಾಗ ಇದೆ, ಅಲ್ಲಿಗೆ ನಮಗೆ ಬೇಸಿಕ್ ಟ್ರೈನಿಂಗ್ ಆಗಿ ಕಳಿಸಿದ್ರು. ಅಲ್ಲಿ 9 ತಿಂಗಳ ಕಾಲ ಸತತವಾಗಿ ನಾವು ಟ್ರೈನಿಂಗ್ ಮಾಡಿ ಪಾಸಿಂಗ್ ಔಟ್ ಆದ ನಂತರ ನಮ್ಮನ್ನು ಪಂಜಾಬ್ ಜಲಂಧರ್ ಡಿಸ್ಟ್ರಿಕ್ಟಿಗೆ ಡಿಪ್ಲಾಯ್ಮೆಂಟ್ಗಾಗಿ, ಆ ಸಂದರ್ಭದಲ್ಲಿ ಬಹಳಷ್ಟು ಅಲ್ಲಿ ಉಗ್ರವಾದಿಗಳ ಅಟ್ಟಾಸ ನಡೀತಾ ಇತ್ತು. ಆ ಟೈಮಲ್ಲಿ ನಮ್ಮನ್ನು ಪಂಜಾಬ್ಗೆ ಡಿಪ್ಲಾಯ್ಮೆಂಟ್ ಕೊಟ್ಟರು. ಈಗ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಏನೇನು ತರಬೇತಿ ಕೊಡ್ತಾ ಇದ್ರು ಅವರು? ಪ್ರತಿಯೊಂದು ತರಬೇತಿ ಇದ್ದೇ ಇರುತ್ತೆ ಅದರಲ್ಲಿ. ಮೊದಲಿಗಾಗಿ ನಮಗೆ ಡ್ರಿಲ್, ಮಾರ್ಚ್ ಪಾಸ್ಟ್ ಹೇಗೆ ಮಾಡಬೇಕು, ಆಮೇಲೆ ವೆಪನ್ ಟ್ರೈನಿಂಗ್ಸು, ಆಮೇಲೆ ಪ್ಯಾರೇಡ್ ನಡೆಯುತ್ತೆ. ಪ್ರತಿಯೊಂದು ಅಂದರೆ PT-ಯಿಂದ ಬೆಳಿಗ್ಗೆ 5 ಗಂಟೆಗೆ ನಾವು ಹೇಳ್ಬೇಕಾಗತ್ತೆ ಡೈಲಿ. ನಮ್ಮ ದಿನಚರ್ಯ ಏನಿರುತ್ತೆ ಅದೆಲ್ಲ ಪೂರೈಸ್ಕೊಂಡು ನಾವು ದಾಡಿ ಮಾಡಬೇಕಾಗತ್ತೆ. ಅದರ ಮಧ್ಯದಲ್ಲಿ ನಮಗೆ ಏನು ಒಬ್ಬ ಮನುಷ್ಯಗೆ ಸಾಫ್ ಸಫಾಯಿ ಮಾಡ್ಕೋಬೇಕು, ಅದನ್ನೆಲ್ಲ ಮುಗಿಸ್ಕೊಂಡು ಇಷ್ಟು ಗಂಟೆಗೆ ಅಲ್ಲಿಗೆ ಹೋಗಬೇಕು ಅಂತ ಇರುತ್ತೆ. ನಮಗೆ ಟೈಮ್ ಇರುತ್ತೆ, 6 ಗಂಟೆಗೆ ಹೋಗಬೇಕು ಅಂದ್ರೆ ನಾವು ಅಲ್ಲಿಗೆ 6 ಗಂಟೆಗೆ ಪ್ರತಿಯೊಬ್ಬರು ಅಸೆಂಬಲ್ ಆಗಬೇಕು. ಅದಾದ ನಂತರ ಸೀನಿಯರ್ಸ್ ಏನಿರ್ತಾರೆ ಅವ್ರಿಗೆ ರಿಪೋರ್ಟ್ ಕೊಡ್ತಾರೆ. ಅದಾದ ನಂತರ PT ನಡೆಯುತ್ತೆ. PT ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಬ್ರೇಕ್ಫಾಸ್ಟ್ ಅಂತ ಇರುತ್ತೆ, ಆ ಟೈಮ್ ಒಳಗೆ ಮಾಡಬೇಕು. ಅದನ್ನು ಮುಗಿಸಿದ ನಂತರ ಮತ್ತೆ ನಾವು ಟ್ರೈನಿಂಗಿಗಾಗಿ ಗ್ರೌಂಡಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಟ್ರೈನಿಂಗಲ್ಲಿ ವೆಪನ್ ಟ್ರೈನಿಂಗ್ ಇರುತ್ತೆ, ನಂತರ ಪ್ಯಾರೇಡ್ ಯಾವ ರೀತಿ ಮಾಡಬೇಕು, ಡ್ರಿಲ್ ಎಲ್ಲ ಯಾವ ರೀತಿ ಮಾಡಬೇಕು, ಅದನ್ನೆಲ್ಲ ಅಲ್ಲಿ ತೋರಿಸ್ಕೊಡ್ತಾರೆ. ಈ ಥರದ್ದೆಲ್ಲ ನಿಮಗೆ ತರಬೇತಿ ಅವಧಿಯಲ್ಲಿ ಕಲಿಸ್ಕೊಡ್ತಾರೆ. ನೀವು ದೇಶದಾದ್ಯಂತ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸವನ್ನ ಮಾಡಿದ್ರಿ. ಅಲ್ಲಿ ಅನುಭವಗಳೆಲ್ಲ ಹೇಗಿತ್ತು ಒಂದಷ್ಟು ಹಂಚ್ಕೊಳ್ಳಿ. ಅನುಭವಗಳು ಸಾಕಷ್ಟಿದೆ. ಸುಮಾರು 38 ವರ್ಷಗಳ ಕಾಲ ನಾವು ದೇಶ ಸುತ್ತಿದೀವಿ ಅಂದ್ರೆ ಈ ಆಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ. ಅಂತಂತ ಜಾಗಕ್ಕೆ ನಾವು ಹೋಗಿ ಡ್ಯೂಟಿ ಮಾಡ್ಕೊಂಡ್ ಬಂದಿದ್ದೀವಿ. ಇದು ಒಂದು ನಮ್ಮ ಸೌಭಾಗ್ಯ. ನಮಗೆ ಇಂಥ ಆಪರ್ಚುನಿಟಿ ಸಿಕ್ಕಿರೋದು ಇಡೀ ದೇಶದಲ್ಲಿ ಹಳ್ಳಿಯವರೆಗೂ ಕಾಡವರೆಗೂ ಕೂಡ ನಾವು ನೋಡಿದ್ದೀವಿ. ಇಂಥ ಅವಕಾಶ ಎಲ್ಲರಿಗೂ ಸಿಗಲ್ಲ. ಇದು ನಮಗೆ ಸಿಕ್ಕಿರೋದು ಸೌಭಾಗ್ಯ ಅನಿಸ್ಕೊಳುತ್ತೆ ನಮಗಿದು. ಹೌದು. ಈಗ ಅಲ್ಲಿ ಜನರ ಜೊತೆ ಬೆರೀತಾ ಇದ್ದಂಥದ್ದು, ಈಗ ನಿಮ್ಮ ಒಂದು ಇಲಾಖೆನಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬಂದು ಪ್ರತಿಯೊಂದು ಭಾರತ ದೇಶದ ಎಲ್ಲಾ ಪ್ರಜೆಗಳು ಕೂಡ ನಮ್ಮಲ್ಲಿ ಇರ್ತಾರೆ. ನಾವು ಹೇಗೆ ಕರ್ನಾಟಕದಿಂದ ನಾವು ಹೋಗಿದ್ದೀವಿ ಅದೇ ರೀತಿಯಲ್ಲಿ ಬೇರೆ ಸ್ಟೇಟಿಂದಲೂ ಕೂಡ ಬಂದಿರ್ತಾರೆ. ಅಲ್ಲೇ ಕಲ್ಚರ್ ಏನಿರುತ್ತೆ, ಅಲ್ಲೇ ಭಾಷೆ ಏನಿರುತ್ತೆ, ಅದನ್ನೆಲ್ಲ ನೋಡೋದಕ್ಕೆ ಜನಗಳು, ಈಗ ನಾವು ನಮ್ಮ ಊರಿನಲ್ಲಿ ನಮ್ಮ ಮನೆ ನಮ್ಮ ಊರು ಅನ್ಕೊಂಡಿರ್ತೀವಿ, ಆದ್ರೆ ಕೆಲಸ ಮಾಡ್ತಾ ಇದೀವಿ, ಎಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ ಅದೇ ನಮ್ಮ ಮನೆ. ಯಾಕಂದ್ರೆ 24 ಗಂಟೆ ಕೂಡ ಅವ್ರು ನಮ್ಮ ಜೊತೆನಲ್ಲೇ ಇರ್ತಾರೆ. ಮೊದಲನೇ ಮನೆ ಅದು ನಮಗೆ, ನಂತರದ 2ನೇ ಮನೆ ಇಲ್ಲಿ ಅದು ನಮ್ಮ ಊರಿಂದು. ಯಾಕಂದ್ರೆ ನಾವು ಇಡೀ 38 ವರ್ಷಗಳ ಕಾಲ ಮಾಡಿದೀವಿ ಅಂದ್ರೆ ನಾವು ಅವರ ಜೊತೆನೆಲ್ಲ ಇದ್ದೇ ಮಾಡಿದ್ದು. ಕೇವಲ 2 ತಿಂಗಳು ರಜೆಗೆ ಬರ್ತಿದ್ದು, ಅದರಲ್ಲಿ ಮಧ್ಯೆ 1 ತಿಂಗಳು ಬಂದ್ವಿ ಅಥವಾ ಇನ್ನೊಂದು ತಿಂಗಳು ಬಂದ್ವಿ. ಒಂದರ ವರ್ಷದಲ್ಲಿ 2 ತಿಂಗಳ ಕಾಲ ಮಾತ್ರ ನಮ್ಮ ಊರಿಗೆ ಬರಕ್ಕೆ ಅವಕಾಶ ಇತ್ತು, ನಮ್ಮ ಫ್ಯಾಮಿಲಿ ಜೊತೆ ಇರಕ್ಕೆ ಅವಕಾಶ ಇತ್ತು. ಆದ್ರೆ ಇನ್ನ 10 ತಿಂಗಳ ಕಾಲ ಅಲ್ಲೇ ನಮ್ಮ ಸ್ನೇಹಿತರ ಜೊತೆಯಲ್ಲಿ ನಮ್ಮ ಸಹಪಾಠಿ ಜೊತೆನಲ್ಲೇ ಇರ್ತಿದ್ದು. ಅದೇ ನಮಗೆ ಮೊದಲನೇ ಮನೆ. ಯಾಕೆಂದ್ರೆ ನಮಗೆ ಏನೇ ಕಷ್ಟ ಸುಖ ಆದ್ರೂ ಕೂಡ ಅವರೇ ನಮ್ಮನ್ನು ನೋಡ್ಬೇಕು, ನಾವು ಅವ್ರನ್ನ ನೋಡ್ಬೇಕು. ನಂತರ 2ನೇ ಮನೆ ಇಲ್ಲಿ ನೋಡೋದು ನಾವು. ಅದರಿಂದ ನಮಗೆ ಪ್ರಶ್ನೆ ಪ್ರಿಫರೆನ್ಸ್ ಅದೇನೆ. ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಏನನ್ನಿಸ್ತಾ ಇತ್ತು ನಿಮ್ಗೆ? ಯಾಕೆಂದ್ರೆ ಅಲ್ಲಿಯ ಒಂದು ಸಂಸ್ಕೃತಿ ಬೇರೆ ಇರುತ್ತೆ, ಅಲ್ಲಿಯ ಆಹಾರ ವಿಹಾರ ವಿಚಾರಗಳು ಕೂಡ ಬೇರೆ ಇರುತ್ತೆ. ಆ ಒಂದು ದೃಷ್ಟಿನಲ್ಲೇ ನಮ್ಮ ಫೋರ್ಸ್ ಅಲ್ಲಿ ಒಂದು ನಿಯಮ ಅಂದ್ರೆ, ನಾವು ಕರ್ನಾಟಕದಿಂದ ಹೋಗಿದ್ದೀವಿ, ಬೇರೆ ಆಂಧ್ರದಿಂದ ಬಂದಿರ್ತಾರೆ, ಕೆಲವರು ಹರಿಯಾಣದಿಂದ ಬಂದಿರ್ತಾರೆ, ಸಮವಾಗಿರ್ಬೇಕು. ಈಗ ನಮಗೆ ಮೆಸ್ ಇದೆ ಅಂದ್ರೂ ಕೂಡ ಮೆಸ್ ಮೆನುನಲ್ಲೂ ನಮ್ಮ ಸೌತ್ ಇಂಡಿಯನ್ಗೆ ಒಂದು ದಿವಸ ಪ್ರೋಗ್ರಾಮ್ ಇದ್ರೆ ನಾರ್ತ್ ಇಂಡಿಯನ್ಗೆ ಒಂದು ರೀತಿ ಪ್ರೋಗ್ರಾಮು, ಬಂಗಾಳ ಸೈಡ್ನವ್ರು ಅವ್ರಿಗೂ ಕೂಡ ಒಂದು ರೀತಿ ಪ್ರೋಗ್ರಾಮು. ಅಂದರೆ ಏನು ಇವತ್ತು ನಮಗೆ ಊಟದ ವ್ಯವಸ್ಥೆ ಏನಿದೆ ಅದು ನಾಳೆ ಬೇರೆ ಸ್ಟೇಟಿಗೆ ಅನ್ವಯಿಸುತ್ತೆ, ಅದರ ನಂತರ ಮತ್ತೆ ಬೇರೆ ಸ್ಟೇಟಿಗೆ ಅನ್ವಯಿಸುತ್ತೆ. ಈ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡಿರ್ತಾರೆ. ಹಂಗಾಗಿ ನಮಗೆ ಟ್ರೈನಿಂಗ್ ಸಮಯದಲ್ಲೇ ಇದರ ಒಂದು ಅನುಭವ ಆಗಿತ್ತು. ಯಾಕೆಂದ್ರೆ ಸ್ಟೇಟ್ ವೈಸ್ ನಮಗೆ ಏನು ಊಟ ವ್ಯವಸ್ಥೆ ಏನು ಮಾಡಿದ್ರು ಅದು ಎಲ್ಲ ಸ್ಟೇಟ್ಗೂ ಕೂಡ ಅನ್ವಯಿಸೋದು. ಹಂಗಾಗ್ಬಿಟ್ಟು ನಾವು ಎಲ್ಲೇ ಹೋದ್ರೂ ಕೂಡ ನಮಗೆ ಏನು ಅನಿಸ್ತಿರಲಿಲ್ಲ ಇದು ಬೇರೆ ರೀತಿ ಇದೆ, ಇದು ಯಾವ ರೀತಿ ನಾವು ಊಟ ಮಾಡಬೇಕು ಆ ಥರ ಏನು ಅನಿಸ್ತಿರಲಿಲ್ಲ. ಯಾಕಂದ್ರೆ ಟ್ರೈನಿಂಗ್ ಪೀರಿಯಡ್ ಅಲ್ಲೇ ನಮಗೆ ಇದರ ಅನುಭವ ಆಗಿತ್ತು. ಹಾಗಾಗಿ ನಿಮ್ಗೆ ಅದೇನು ಹೊಸದು ಅಂತ ಹೇಳಿ ಅನಿಸ್ಲಿಲ್ಲ, ಹೊಂದ್ಕೊಳ್ಳೋದು ಕೂಡ ಏನು. ಯಾಕೆಂದ್ರೆ ಇದೆಲ್ಲ ನಮಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲೇ ಇದು ಬಂದ್ಬಿಡುತ್ತೆ. ಯಾಕೆ ನಮ್ಮ ಜೊತೆನಲ್ಲಿ ಇಡೀ ನಮ್ಮ ಭಾರತ ದೇಶದ ಎಲ್ಲ ಸ್ಟೇಟ್ ಜನಗಳು ನಮ್ಮ ಜೊತೆನಲ್ಲಿ ಇದ್ದ ಕಾರಣ ಅವರ ಸಂಸ್ಕೃತಿ ನಮಗೆ ಬಂದ್ಬಿಡುತ್ತೆ. ಅದಕ್ಕೆ ಹೊಂದ್ಕೊಳ್ಳೋದೇನು ಕಷ್ಟ ಆಗಲಿಲ್ಲ ನಮಗೆ ಅಲ್ವಾ? ಈಗ ನಿಮ್ಮ ಫ್ಯಾಮಿಲಿ ಎಲ್ಲ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು ಅಥವಾ ಹೆಂಗೆ? ನಾವು ಎಲ್ಲೆಲ್ಲಿ ಪೀಸ್ ಏರಿಯಾದಲ್ಲಿದ್ದು ಅಲ್ಲಿ ಎಲ್ಲ ಕರ್ಕೊಂಡು ಹೋಗಿದ್ವಿ. ಅಂದ್ರೆ ಈಗ ಮೊದಲನೇದಾಗಿ ನಾವು ಆಂಧ್ರ ಪ್ರದೇಶ ಕರ್ಕೊಂಡು ಹೋಗಿದ್ವಿ, ಜಮ್ಮು ಕಾಶ್ಮೀರಕ್ಕೆ. ಅಲ್ಲಿ ಅಷ್ಟು ಪ್ರೊವಿಷನ್ ಇಲ್ಲ, ವ್ಯವಸ್ಥೆಗಳಿಲ್ಲ, ಫ್ಯಾಮಿಲಿ ಇಟ್ಕೊಂಡು ನಾವು ಮಾಡ್ಕೊಳ್ತೀವಿ ಅನ್ನೋ ಅಷ್ಟು. ಅದ ಕಾರಣ ನಾವು ಮತ್ತೆ ಊರಿಗೆ ಶಿಫ್ಟ್ ಮಾಡಿ ಮತ್ತೆ ನಾವು ಅಲ್ಲಿಗೆ ಡ್ಯೂಟಿಗೆ ಹೋಗಿದ್ದು. ಅದಾದ ನಂತರ ಮತ್ತೆ ಬೇರೆ ಪೋಸ್ಟಿಂಗ್ ಸಿಕ್ಕಿದಾಗ ನಮಗೆ ಡೆಲ್ಲಿನಲ್ಲಿ ಸಿಕ್ತು ಪೋಸ್ಟಿಂಗು.
ಆಗ ನಾವು 4 ವರ್ಷಗಳ ಕಾಲ ಅಲ್ಲಿ ಫ್ಯಾಮಿಲಿ ಇಟ್ಟಿದ್ವಿ. ಅದಾದ ನಂತರ ಮತ್ತೆ ಕಲ್ಕತ್ತಾದಲ್ಲಿ ಫ್ಯಾಮಿಲಿ ಇಟ್ಟಿದ್ವಿ, ಮತ್ತೆ ಬೆಂಗಳೂರಿನಲ್ಲಿ ಇಟ್ಟಿದ್ವಿ. ಹಂಗಾಗಿ ಸುಮಾರು 4-5 ಜಾಗದಲ್ಲಿ ನಮಗೆ ಅವಕಾಶ ಸಿಕ್ತು ಅಲ್ಲಿ ಇಟ್ಕೊಳ್ಳೋದಕ್ಕೆ. ಆ ಸಂದರ್ಭಗಳಲ್ಲಿ ಕೂಡ ನಮಗೆ ಬೆಂಗಳೂರಿನಲ್ಲಿ ಅವಕಾಶ ಇತ್ತು. ಅಂಥ ಟೈಮಲ್ಲಿ ಮಕ್ಕಳನ್ನು ಕೂಡ ನಾವು ಕೇಂದ್ರೀಯ ವಿದ್ಯಾಲಯಕ್ಕೆ ಅಡ್ಮಿಷನ್ ಮಾಡಿ ಅಲ್ಲಿಂದ ಮತ್ತೆ ಎಲ್ಲೆಲ್ಲಿ ನಾವು ಬೇರೆ ಕಡೆ ಪೋಸ್ಟಿಂಗ್ ಆದ. ಈಗ ನಾವೆಲ್ಲರೂ ಫೀಲ್ಡ್ ಏರಿಯಾದಾಗಿದ್ದು ಅಂದಾಗ ಬೆಂಗಳೂರಿನಂಥ ಜಾಗದಲ್ಲಿ ನಮಗೆ ಕ್ವಾರ್ಟರ್ಸ್ ತಗೊಂಡು ಅವರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಸಿಕ್ತು ಕೇಂದ್ರೀಯ ವಿದ್ಯಾಲಯದಲ್ಲಿ. ಆ ನಂತರ ಲಾಸ್ಟ್ ಟೈಮಲ್ಲಿ ನಾವು ಹಾಸನಕ್ಕೆ ಬಂದು ಸೆಟ್ಲ್ ಆದಾಗ ಸ್ಕೂಲ್ಗಳಿಗೆ ನಾವು ಅಡ್ಮಿಷನ್ ಮಾಡಿದ್ವಿ. 80-90ರ ದಶಕದಲ್ಲಿ ಪಂಜಾಬ್ನಲ್ಲಿ ತಾವು ಹೇಳ್ದಂಗೆ ಒಂದಷ್ಟು ಉಗ್ರರ ಅಟ್ಟಹಾಸ ಜಾಸ್ತಿ ಇತ್ತು ಆ ಕಾಲದಲ್ಲಿ. ನೀವು ಪ್ರಾರಂಭದಲ್ಲೇ ಅಲ್ಲಿಗೆ ಹೋದ ಪರಿಸ್ಥಿತಿನ ಹೇಗೆ ನಿಭಾಯಿಸಿದ್ರಿ ಮತ್ತೆ ಹೇಗಿರ್ತಾ ಇತ್ತು ಅವಾಗ? ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಮಾಡ್ತಾ 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 ತಾನೇ ಆ ಒಂದು ಸನ್ನಿವೇಶಕ್ಕೆ ತಕ್ಕಾಗಿ ಹೊಂದ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಈಗ ಎಲ್ಲೇ ಒಂದು ಆಪರೇಷನ್ ಆಯಿತು ಅಂದರೆ ರಾತ್ರಿ ನಮಗೆ ಮೆಸೇಜ್ ಬಂದ ನಂತರ ನಾವು ಇಂಥ ಜಾಗಕ್ಕೆ ಹೋಗಬೇಕು ಅಂತಂದ್ರೆ ಆ ಜಾಗಕ್ಕೆ ಹೋಗೋದಕ್ಕೆ ಎಲ್ಲ ಪ್ರಿಪೇರ್ ಆಗಿ ಗಾಡಿ ಸಮೇತ ನಾವು ಅಲ್ಲಿಗೆ ಹೋಗಿ ತಲುಪ್ತೀವಿ. ಯಾಕಂದರೆ ಒಬ್ಬರೊಬ್ಬರು ಮಾಡೋದಂಥ ಕೆಲಸಗಳೆಲ್ಲ ಆಪರೇಷನ್ನು ಕಂಪ್ನಿಗಳು ಸೇರಿ ಪೂರ್ತಿ ಯೂನಿಟ್ ಸೇರಿ ಮಾಡೋ ಅಂಥ ಕೆಲಸ ಅದು. ಅದಾದ ಕಾರಣ ನಮಗೆ ಇಂಥ ಜಾಗಕ್ಕೆ ಬರಬೇಕು ಅಂತ ಹೇಳಿ ನಮಗೆ ಮೆಸೇಜ್ ಬಂದಿದ್ದಾಗ ಅದಕ್ಕೆ ತಕ್ಕಾಗಿ ಆ ಟೈಮಿಗೆ ಸರಿಯಾಗಿ ನಾವು ಅಲ್ಲಿ ಹೋಗಿ ತಲುಪಿದ್ದು. ಆನಂತರ ಆಪರೇಷನ್ ಏನು ಮಾಡಬೇಕು ಮಾಡ್ತಾ ಇದ್ದೆ. ತುರ್ತು ಪರಿಸ್ಥಿತಿಯಲ್ಲಿ ಒಂದ್ಸಾರಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಬಂತು ಅಂತೇಳಿ ಹೇಳಿದ್ರಿ. ಅಂತ ಅನಿವಾರ್ಯತೆ ಏನಿತ್ತು ಮತ್ತೆ ಆ ಸಂದರ್ಭವನ್ನು ಹೇಗೆ ನಿಭಾಯಿಸಿದ್ರಿ? ಡೆಲ್ಲಿಯಲ್ಲಿ ನಮಗೆ ಪೋಸ್ಟಿಂಗ್ ಇತ್ತು ಆ ಸಂದರ್ಭದಲ್ಲಿ. ಈಗ ಫೀಲ್ಡಲ್ಲಿ ಇದ್ದವರಿಗೆ ಅಷ್ಟು ಬೇಗ ತೆಗೆಯಲ್ಲ ಅಲ್ಲಿಂದ ಅವ್ರನ್ನ. ಯಾರು ಫೀಸ್ ಏರಿಯಾದಲ್ಲಿ ಇರ್ತಾರೆ ಅವ್ರನ್ನ ಮೊದಲನೇ ಪ್ರಿಫರೆನ್ಸ್ ಕೊಡ್ತಾರೆ, ಅಲ್ಲಿಂದ ತೆಗೆದು ಎಮರ್ಜೆನ್ಸಿ ಎಲ್ಲಿ ಇರ್ತಾರೆ ಅಲ್ಲಿ ಕಳ್ಸೋದಕ್ಕೆ. ಆ ಸಂದರ್ಭದಲ್ಲಿ ನಾವು ಡೆಲ್ಲಿಯಲ್ಲಿದ್ವಿ. ಆಗ ಇಮಿಡಿಯೇಟ್ಲಿ ನಮಗೆ ಮೆಸೇಜ್ ಬಂದ ತಕ್ಷಣ ವಿತಿನ್ ಹಾಫ್ ಆನ್ ಅವರಲ್ಲಿ ನಮಗೆ ಏರ್ಪೋರ್ಟಿಗೆ ಹೋಗೋಕ್ಕೆ ನಮಗೆ ಆದೇಶ ಕೊಟ್ಟರು. ವಿತಿನ್ ಹಾಫ್ ಆನ್ ಅವರಲ್ಲಿ ಏನಿದೆ ಎಷ್ಟಿದೆ ಅಷ್ಟನ್ನು ತಗೊಂಡು ಹೋಗೋಕ್ಕೆ ಇಮಿಡಿಯೇಟ್ಲಿ ನಮ್ಮನ್ನು ಡೆಲ್ಲಿಯಿಂದ ಶ್ರೀನಗರಕ್ಕೆ ಏರ್ಲಿಫ್ಟ್ ಮಾಡಿದರು. ಆಗ ಶ್ರೀನಗರದಲ್ಲಿ ಬಹಳಷ್ಟು ಉಗ್ರವಾದಿಗಳು ಅಡಗಿಕೊಂಡು ಸಿಚುವೇಶನ್ ಬಹಳ ಕೆಟ್ಟೋಗಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮನ್ನು ತಕ್ಷಣದಲ್ಲಿ ಅಲ್ಲಿಗೆ ಏರ್ಲಿಫ್ಟ್ ಮಾಡಿ ಅಲ್ಲೇ ಡ್ಯೂಟಿಗೆ ನಿಯೋಜಿಸಿದ್ರು. ಹಂಗಾಗಿ ಅಲ್ಲಿ ಹೋದ ನಂತರ ಮತ್ತೆ ತೊಂದರೆ ಏನಿಲ್ಲ. ಯಾಕೆಂದ್ರೆ ನಾವು ಸಾಕಷ್ಟು ಬಾರಿ ಅಲ್ಲಿ ನೋಡಿದ್ದೀವಿ ಜಾಗನ ಹೇಗಿದೆ ಅಂತ ಹೇಳ್ಬಿಟ್ಟು. ಅದೇನು ನಮಗೇನು ಕಷ್ಟ ಅನಿಸ್ಲಿಲ್ಲ. ಆದರೂ ಕೂಡ ನಾವು ಮಾಡಲೇಬೇಕು ಡ್ಯೂಟಿ. ಹಂಗಾಗಿ ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಹೋಗಿ ಕೆಲಸ ಮಾಡಿದ್ವಿ ಅಲ್ಲಿ. ಅನಂತರ ಮತ್ತೆ ಪಶ್ಚಿಮ ಬಂಗಾಳ ಮತ್ತೆ ಜಾರ್ಖಂಡ್ ಅಂತ ಪ್ರದೇಶದಲ್ಲೂ ಕೂಡ ನಿಮಗೆ ಕೆಲಸ ಮಾಡೋಂಥ ಅವಕಾಶ ಸಿಕ್ತು. ಅಲ್ಲಿಯ ಪರಿಸ್ಥಿತಿಗಳು ಹೇಗಿತ್ತು? ವೆಸ್ಟ್ ಬೆಂಗಾಳಲ್ಲಿ ಕಲ್ಕತ್ತಾದಲ್ಲಿ ನಾವು ಸಿಟಿಯಲ್ಲಿ ನಮಗೆ ಡ್ಯೂಟಿ ಇದ್ದ ಕಾರಣ ಅಷ್ಟೇನು ಅಲ್ಲೇನು ನಮಗೆ ಜಾಸ್ತಿ ಇದು ಅನಿಸಲಿಲ್ಲ. ವೆಸ್ಟ್ ಬೆಂಗಾಳಲ್ಲೇ ನಮಗೆ ಜಾರ್ಗ್ರಾಮ್ ಹತ್ರಲ್ಲಿ ಒಂದು ಡ್ಯೂಟಿ ಇತ್ತು. ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಬಾರ್ಡರ್ ಏರಿಯಾ ಆದ ಕಾರಣ. ಇನ್ನು ನಾನು ಜಾರ್ಖಂಡ್ನಲ್ಲಿ ಪೋಸ್ಟಿಂಗ್ ಆಗಿದ್ದಾಗ ಅಲ್ಲಿ ನಕ್ಸಲಿಸಮ್ ಜಾಸ್ತಿ ಇತ್ತು. ಅಲ್ಲಿ 3 ದಿನಗಳ ಕಾಲ ನಾವು ಆಪರೇಷನ್ ಮಾಡೋಕೆ ಹೊರಗಡೆ ಹೋಗ್ತಿದ್ದು. ಅಂಥ ಸಂದರ್ಭದಲ್ಲಿ 3 ದಿನಕ್ಕೆ ನಮಗೆ ಏನೇನು ಬೇಕು, ಆಹಾರ, ನೀರು, ವೆಪನ್ಸು ಏನೇನು ತಗೊಂಡೋಗ್ಬೇಕು ಅದನ್ನೆಲ್ಲ ನಾವು ಜೊತೆಗೆ ತಗೊಂಡೋಗ್ಬೇಕಾಗೋದು. 3 ದಿನಗಳಿಗೆ ಎಷ್ಟು ಬೇಕು ಅಷ್ಟನ್ನು. ಅಂದರೆ ಆ ಕಾಡೊಳಗೆ ತಿರುಗೋದು ಅಂದರೆ ಭಾಳ ಕಷ್ಟ ಇತ್ತು. ಯಾಕಂದರೆ ಪ್ಲೇನ್ ಏನಲ್ಲ, ಕಾಡು ಅಂದ ಮೇಲೆ ಅಲ್ಲಿ ಬೆಟ್ಟ ಗುಡ್ಡ ಹತ್ತಬೇಕು, ಇಳಿಬೇಕು, ಭಾಳ ಕಷ್ಟ ಆಗೋದು. ರಾತ್ರಿ ಎಲ್ಲ ಅಲ್ಲಿ ತಂಗಬೇಕಾಗೋದು ಕಾಡೊಳಗೆ 3 ದಿವಸಗಳ ಕಾಲ. ಅಂದ್ರೆ ಅಲ್ಲಿಗೆ ಇವತ್ತು ಹೊರಟಂದ್ರೆ 2 ನೈಟ್ ಉಳ್ಕೊಳ್ಳೇಬೇಕಾಗಿತ್ತು. 3ನೇ ದಿವಸ ಮತ್ತೆ ವಾಪಸ್ ಸಾಯಂಕಾಲದವರೆಗೆ ನಾವು ವಾಪಸ್ ಬರಬೇಕಾಗಿತ್ತು. ಪರಿಸ್ಥಿತಿಗಳನ್ನ ಎದುರಿಸಿದೀವಿ ನಾವು. ಈಗ ಹೊರಗಡೆ ಇರುವಾಗ ಈಗ 3 ದಿವಸಕ್ಕೆ ಬೇಕಾದಷ್ಟು ಫುಡ್ ತಗೊಂಡು ಹೋಗೋ ಅಂಥದ್ದು ಅವೆಲ್ಲ ಒಂದ್ ಸ್ವಲ್ಪ ಕಷ್ಟ ಅಲ್ವಾ? ಕಷ್ಟ ಇದೆ. ಆದ್ರೆ ಗೌರ್ಮೆಂಟ್ ಕಡೆಯಿಂದ ಆ ರೀತಿನಲ್ಲಿ ಫುಡ್ ಸಪ್ಲೈ ನಮಗೆ ಮಾಡ್ತಾರೆ. ಅಂದ್ರೆ ಸಿಂಪಲ್ ಆಗಿ ಡ್ರೈ ಫುಡ್ ಕೊಡ್ತಾರೆ. ಅದನ್ನ ನಾವು ಅಲ್ಲಿ ನೀರಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕೂಡಲೇ ಅದು ನಮಗೆ ತಿನ್ನೋಕೆ ಯೋಗ್ಯ ಆಗುತ್ತೆ. ಆ ರೀತಿ ಮಾಡ್ಕೊಂಡು ತಿನ್ನೋದಕ್ಕೆ ನಮಗೆ ಅವಕಾಶ ಇರುತ್ತೆ. ಯಾವ್ದಾದ್ರು ಯುದ್ಧಗಳಲ್ಲಿ ಭಾಗವಹಿಸುವಂತ ಅವಕಾಶಗಳು ಸಿಗ್ತಾ ನಿಮ್ಗೆ? ಯುದ್ಧಗಳಲ್ಲಿ ಭಾಗವಹಿಸುವಂತ ಅವಕಾಶಗಳು ಸಿಗಲಿಲ್ಲ. ಆದ್ರೆ ಈ ನಕ್ಸಲ್ ಆಪರೇಷನ್ಸ್ ಪಂಜಾಬ್ ಅಲ್ಲಿ ಉಗ್ರವಾದಿಗಳ ಅಂತ ಸಂದರ್ಭಗಳಲ್ಲಿ ಸಾಕಷ್ಟು ನೋಡಿದ್ವಿ. ಕಾಶ್ಮೀರದಲ್ಲಿ ನೋಡಿದ್ವಿ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ನೋಡಿದ್ವಿ. ಈ ನಕ್ಸಲ್ ಅಟ್ಯಾಕ್ಸ್ ಬಹಳಷ್ಟು ನಾವು ನೋಡಿದ್ವಿ. ಈಗ ಅಂತ ಸಂದರ್ಭಗಳಲ್ಲಿ ಅಂತ ಅಂದ್ರೆ ನಕ್ಸಲ್ದಾಗಿರ್ಬೋದು, ಉಗ್ರವಾದಿಗಳ ಆಪರೇಷನ್ ಮಾಡೋ ಅಂಥದ್ದಿರ್ಬೋದು, ಅಂತ ಸಂದರ್ಭದಲ್ಲಿ ನೀವೆಷ್ಟು ಜಾಗೃತೆಯಿಂದ ಇರಬೇಕಾಗುತ್ತೆ? ಇರಬೇಕು. ಇಲ್ಲ ಅಂತಂದ್ರೆ ನಮಗೆ ನುಕ್ಸಾನ ಆಗುತ್ತೆ ಜಾಸ್ತಿ. ಈಗ ನಾವು ಶ್ರೀನಗರದಲ್ಲಿ ಇದ್ವಿ. ಶ್ರೀನಗರದಲ್ಲಿ ಇದ್ದಾಗ ಅಂದ್ರೆ ನಾವು ಡೈಲಿ ಇದನ್ನೇ ಕೇಳ್ತಿದ್ದು, ಏನು ಗುಂಡಿನ ಚಕಮಕಿಗೆ ಶಬ್ದ. ಇಲ್ಲಿ ಇಲ್ಲ ಅಂತಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಒಂದು ಸೌಂಡ್. ಸಾಯಂಕಾಲ ಆಯ್ತು ಅಂದ್ರೆ ಈಗ ಪಟಾಕ
ಸೌಂಡ್ ಕೇಳುತ್ತಲ್ಲ ಆ ರೀತಿಯಲ್ಲಿ ಗುಂಡುಗಳ ಶಬ್ದ ಕೇಳೋದು. ನಾವಿರುತ್ತಿದ್ದು ಕ್ಯಾಂಪಸ್ ಅಲ್ಲಿ, ರಾತ್ರಿನೇನು ಹೋಗಿಲ್ಲ ಎಲ್ಲರೂ ಅಂತಂದ್ರೆ ನಾವು ಕ್ಯಾಂಪಸ್ ಅಲ್ಲಿ ಇರೋದು. ಕ್ಯಾಂಪ್ ಸೆಕ್ಯೂರಿಟಿಗೆ ಏನ್ ಬೇಕು ಅವ್ರ ಗಾರ್ಡ್ಸ್ ಇರ್ತಾರೆ, ನಿಗರಾಣಿ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಹೊರಗಡೆಯಿಂದ ಶಬ್ದ ಅಂತೂ ಕೇಳೋದು. ಯಾಕೆಂದ್ರೆ ಸಾಯಂಕಾಲ ಅಂದ ನಂತರ ಅವ್ರದೇ ಕೆಲಸ, ಅಲ್ಲಿ ತಿರುಗೋದು ಮಾಡೋದು ಎಲ್ಲ ಅವ್ರದೇ ಕೆಲಸ. ಪ್ರತಿ ದಿವಸ ಏನಾದರೂ ಒಂದು ಗುಂಡಿನ ಶಬ್ದ ಕೇಳೋದು. ಸಾಕಷ್ಟು ಬಾರಿ ನಮ್ಮ ಕ್ಯಾಂಪಸ್ಗೂ ಕೂಡ ಗ್ರೆನೇಡ್ಸ್ ಹಾಕಿದ್ದಾರೆ. ಅಂತ ಸಂದರ್ಭದಲ್ಲಿ ಸಾಕಷ್ಟು ಕೆಲವರಿಗೆ ಇಂಜೂರ್ಡು ಕೂಡ ಆಯ್ತು ಅಂತ ಸಂದರ್ಭಗಳಲ್ಲಿ. ಈ ಅರೆ ಸೇನಾಪಡೆ ಕೆಲಸ ಸೇನಾಪಡೆಗಿಂತಲೂ ಹೇಗೆ ಭಿನ್ನವಾಗಿರುತ್ತೆ? ಅರೆ ಸೇನಾಪಡೆ ಕೆಲಸ ಅಂದ್ರೆ ಈಗ ಮಿಲಿಟರಿಗೆ ಏನಾದರೂ ಸಹಾಯತ ಬೇಕು ಅಂತಂದ್ರೆ ನಮ್ಮನ್ನು ಕರ್ಸ್ಕೊಳ್ತಾರೆ. ಇಲ್ಲ ಅವ್ರದ್ದು ಅಂಟ ಟೈಮ್ ಎಲ್ಲ ಮುಗೀತು ಒಂದು ಕಾಲ ಲೋಕಲ್ ಆಗಿ. ಈಗ ಪೊಲೀಸ್ ಹುಡುಗ ಅವ್ರಿಗೇನಾದ್ರೂ ಸಹಾಯತೆ ಬೇಕು ಅಂದರೆ ನಮ್ಮ ಪ್ಯಾರಾಮಿಲಿಟರಿ ಕರ್ಸ್ಕೊಳ್ತಾರೆ. ಈಗ ಎಲೆಕ್ಷನ್ ಆಯಿತು, ಇಲ್ಲ ಯಾವ್ದಾದ್ರು ಕೆಲಾಮಿಟೀಸ್ ಆಯಿತು, ಇಲ್ಲ ಇನ್ಯಾವ್ದಾದ್ರು ಕಮ್ಯುನಲ್ ರೈಟ್ಸ್ ಆಯಿತು, ಹಾಗೆಲ್ಲ ನಾವು ಕೂಡ ಇಲ್ಲಿ ಬಂದು ಕೆಲಸ ಮಾಡಬೇಕು. ನಮಗೆ ಆ ಕಡೆ ಸೇನಾ ಕಡೆನಲ್ಲೂ ನಾವು ಕೆಲಸ ಮಾಡಬೇಕು, ಈ ಕಡೆ ಪೊಲೀಸ್ ಜೊತೆನಲ್ಲೂ ಕೂಡ ಕೆಲಸ ಮಾಡಿ ಅವ್ರಿಗೆ ಅಸಿಸ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕು. ಎರಡಕ್ಕೂ ಹೊಂದ್ಕೊಳ್ಳೋ ಅಂತ ಒಂದು ಮನೋಭಾವ ಇರಬೇಕು. ಆ ಒಂದು ದೃಷ್ಟಿನಲ್ಲೇ ನಮಗೆ ಅದೇ ರೀತಿನಲ್ಲಿ ಈಗ ನಾವು ಮಿಲಿಟರಿ ಜೊತೆನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅದೇ ರೀತಿನಲ್ಲಿ ನಾವು ತರಬೇತಿ ನಮಗೆ ಕೊಟ್ಟಿರ್ತಾರೆ. ಅದೇ ಅವ್ರ ಜೊತೆನಲ್ಲಿ ಕೆಲಸ ಮಾಡೋ ಅಷ್ಟು ಸಕ್ಷಮ ಆಗಿರೋ. ಇಲ್ಲಿ ನಾಗರಿಕ ಪಡೆಗಳ ಜೊತೆ ಕೆಲಸ ಮಾಡಬೇಕು ಅಂತ ಅಂದ್ರೂ ಅದಕ್ಕೂ ಕೂಡ ನಾವು ತರಬೇತಿಯನ್ನ ಕೊಟ್ಟಿರ್ತಾರೆ. ಯಾವ ರೀತಿ ನಾವು ಕಮ್ಯುನಲ್ ರೈಟ್ಸ್ ಆದಾಗ ಅವ್ರನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಪೊಲೀಸ್ಗೆ ಯಾವ ರೀತಿ ನಾವು ಅಸಿಸ್ಟ್ ಮಾಡಬೇಕು, ಅದನ್ನೆಲ್ಲ ನಮಗೆ ತರಬೇತಿಯೆಲ್ಲ ಕೂಡ ಕೊಟ್ಟಿರ್ತಾರೆ. ಏನೇ ಆದ್ರೂ ಕೂಡ ನಮ್ಮ ವಾತಾವರಣ, ನಮ್ಮ ಭಾಷೆ, ನಮ್ಮ ಅನ್ನ ಇದೆಲ್ಲದನ್ನು ಬಿಟ್ಟು ದೂರದಲ್ಲಿ ಬದುಕ ಅಂತದ್ದು ಒಂದು ಸ್ವಲ್ಪ ನೋವು ಕೊಡ ಅಂತ ಸಂಗತಿ. ಎಲ್ರಿಗೂ ಕೂಡ ಭಿನ್ನವಾಗಿರುತ್ತೆ. ನಮ್ಮ ಭಾಷೆ ಬೇಕು ಅಂತ ಹೇಳಿ ಅನ್ಸುತ್ತೆ, ನಮ್ಮ ವಾತಾವರಣ ಬೇಕು ಅಂತ ಅನ್ಸುತ್ತೆ, ನಮ್ಮ ಸಂಸ್ಕೃತಿ ಬೇಕು ಅಂತ ಅನ್ಸುತ್ತೆ. ಅದೆಲ್ಲದನ್ನು ಹೆಂಗೆ ಪೂರೈಸ್ಕೊಳ್ತಾ ಇದ್ರಿ? ಈಗ ಇಲ್ಲಿ ನಾವು ನಿಮ್ಮ ಜೊತೆಲಿ ಇದೀವಿ, ಸಾಧಾರಣವಾಗಿರ್ತೀವಿ. ಈಗ ನಾವು ಹೊರಗಡೆ ಅಲ್ಲಿ ಹೋದಾಗ ಬೇರೆ ಸ್ಟೇಟ್ನವರೆಲ್ಲ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದವರು ಯಾರೇ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಕೂಡ ಒಂದು ಅಭಿಮಾನ, ಇವ್ರು ನಮ್ಮವರು, ನಮ್ಮ ಸ್ಟೇಟ್ನವರು, ಆ ಒಂದು ಅಭಿಮಾನ ಇರುತ್ತೆ. ಅಲ್ಲಿ ಹೋದ ನಂತರ ಮತ್ತೆ ಬೇರೆ ಬೇರೆ ಸ್ಟೇಟಿನ ಜನಗಳು ಕೂಡ ಇರ್ತಾರೆ. ಅವ್ರ ಜೊತೆನಲ್ಲಿ ಹೊಂದ್ಕೊಂಡು, ಯಾಕಂದ್ರೆ ನಮ್ಮ ಕಾರ್ಯ ಕೆಲಸ ಏನಿದೆ ಅದು ಸಕ್ಸಸ್ ಆಗಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಕೊಂಡು ಇರಬೇಕು. ಈಗ ಅವ್ರು ಬೇರೆ ಸ್ಟೇಟ್ನವರು, ನಾವು ಬೇರೆ ಸ್ಟೇಟ್ನವರು ಅಂತ ಭಿನ್ನ ಮಾಡಕ್ ಆಗಲ್ಲ. ಸಕ್ಸಸ್ ಆಗಬೇಕು ಅಂದ್ರೆ ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಕೂಡ ನಾವು ಮುಂದುವರಿಬೇಕು. ಹಾಗೆ ಅದನ್ನ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ. ನಿಮ್ಗೆ ಒಂದು ಒಳ್ಳೆ ಹವ್ಯಾಸ ಇತ್ತು, ರೇಡಿಯೋ ಕೇಳ ಅಂತದ್ದು. ಈ ರೇಡಿಯೋ ಕೇಳ ಅಂತ ಹವ್ಯಾಸ ನಿಮ್ಗೆ ಹೇಗೆ ಆಪ್ತವಾಗಿತ್ತು? ಈ ಒಂದು ನೌಕರಿಗೆ ಸೇರಿದ ನಂತರ ಈ ಆಕಾಶವಾಣಿ ನಾನು ಹೊಸದಾಗಿ ಇಲ್ಲಿ ಸ್ಥಾಪನೆ ಆಗಿದ್ದು ಕೂಡ ನಾನು ನೋಡಿದ್ದೀನಿ. ಹೌದು, ಯಾಕಂದ್ರೆ ಮೊದಲೆಲ್ಲ ಭದ್ರಾವತಿ ಸಿಗೋದು, ನಮಗೆ ಬೆಂಗಳೂರು ಸಿಗೋದು, ಮೈಸೂರು ಸಿಗೋದು, ನಮ್ಮ ಹಾಸನದಲ್ಲಿ ಇರಲಿಲ್ಲ. ಈಗ ಹಾಸನದ ಆದ ನಂತರ ನಮಗೆ ಎಲ್ಲರಿಗೂ ಸಿಗುತ್ತೆ FM ರೇಡಿಯೋ. ನಾನು ಹೊರಗಡೆ ಇದ್ದಾಗಲೂ ಕೂಡ ಇತ್ತೀಚೆಗೆಲ್ಲ ಇಂಟರ್ನೆಟ್ ಸಿಸ್ಟಮ್ ಬಂದ ಕಾರಣ ನಾವು ಕೂಡ ಈ ಆಕಾಶವಾಣಿ ಆಪ್ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನ, ಈಗ ಅದರಲ್ಲೂ ನಿಮ್ಮದು ಕೂಡ ಇದೆ, ಬೇರೆ ಬೇರೆ ಸ್ಟೇಷನ್ ಕೂಡ ಇದಾವೆ. ನಮಗೆ ಯಾವುದು ಒಳ್ಳೇದು ಅನ್ಸೋದು ಆ ಸ್ಟೇಷನ್ ಫ್ರೀಕ್ವೆನ್ಸಿಗೆ ಹೋಗಿ ನಾವು ರೇಡಿಯೋ ಪ್ರೋಗ್ರಾಮ್ಗಳನ್ನ ಕೇಳ್ತಾ ಇದ್ವಿ. ಯಾಕೆಂದ್ರೆ ಪ್ರತಿ ಟೈಮು ಟಿವಿ ನೋಡೋಕ್ಕಾಗಲ್ಲ. ರೇಡಿಯೋ ಅಂತಂದ್ರೆ ಮೊಬೈಲ್ ಅಲ್ಲೂ ಕೂಡ ಇದೆ. ಅದರಿಂದ ಎಲ್ಲಿ ಬೇಕಲ್ಲಿ ನಾವು ಕೇಳಕ್ ಅವಕಾಶ ಇದೆ. ಇದು ಒಂದು ಒಳ್ಳೆ ಅನುಕೂಲ, ಇದರಲ್ಲಿ ಅವಕಾಶ ಮತ್ತೆ ಅನುಕೂಲ ಆಯ್ತು. ಹಾಗಾಗಿ ತುಂಬಾ ನಾನೇನು ದೂರ ಬಂದಿದ್ದೀನಿ ಅಂತ ಹೇಳಿ ಅನ್ನಿಸ್ತಿರ್ಲಿಲ್ಲ. ಯಾಕಂದ್ರೆ ಈ ಹಾಸನ ಸ್ಟೇಷನ್ ಕೇಳೋದಕ್ಕೆ ನಮ್ಗೆ ಅಲ್ಲಿ ಅವಕಾಶ ಸಿಗ್ತಾ ಇದೆ ಅಂದ್ರೆ ನಾವು ಇಲ್ಲೇ ಪ್ರೋಗ್ರಾಮ್ ಏನ್ ನಡೀತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇತ್ತು. ಕನ್ನಡ ಅವಾಗ ಕಿವಿ ಮೇಲೆ ಬೀಳ್ತಾ ಇತ್ತು. ಹಾಗಾಗಿ ತುಂಬಾ ದೂರದಲ್ಲಿದ್ದೀನಿ ಅಂತ ಹೇಳಿ ನಿಮ್ಗೆ ಅನ್ನಿಸ್ತಿರ್ಲಿಲ್ಲ. ಸುದೀರ್ಘವಾದಂತ 38 ವರ್ಷಗಳ ಸೇವೆಯನ್ನ ತಾವು ಸಲ್ಲಿಸಿ ನಿವೃತ್ತರಾಗಿ ಈಗ ವಾಪಸ್ ಬಂದಿದ್ದೀರಾ, ಏನ್ ಅನಿಸ್ತಾ ಇದೆ? ಒಂದನೇದಾಗಿ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಂದ ನನಗೊಂದು ಹೆಮ್ಮೆ. ಯಾಕಂದ್ರೆ ಈ ಭಾರತದ ಸೇವೆ ಮಾಡೋದು ಎಲ್ಲರಿಗೂ ಇಂಥ ಅವಕಾಶಗಳು ಸಿಗಲ್ಲ. ನನಗೆ ಬಹಳಷ್ಟು ಹೆಮ್ಮೆ ಇದೆ. ಹೊರಗೊಂದು ಏನೋ ನಮ್ಮ ಫ್ಯಾಮಿಲಿಗಳನ್ನೆಲ್ಲ ಕೆಲವೊಂದು ಟೈಮ್ ನಾವು ಬಿಟ್ಟು ಹೊರಗಡೆ ಇರ್ತೀವಿ ಅಂದಾಗ ಕೆಲವಾರು ಸಮಸ್ಯೆಗಳಾಗ್ತವೆ ಅವರಿಗೆ. ಅದನ್ನ ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ. ಹಿಂದಿನ ಕಾಲದಲ್ಲಿ ಯಾವುದೇ ಪತ್ರಾಚಾರದಾಗಲಿ ಅಥವಾ ಕಮ್ಯುನಿಕೇಶನ್ ಸಿಸ್ಟಮ್ ಇರಲಿಲ್ಲ. ಆ ಟೈಮಲ್ಲಿ ಬಹಳ ಕಷ್ಟ ಆಗೋದು. ಮನೆಯಲ್ಲಿ ಏನಾದರೂ ಕೂಡ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಪತ್ರಗಳು ಇಲ್ಲಿಂದ ಬರೆದ್ರೆ ಅಲ್ಲಿಗೆ ಪತ್ರ ತಲುಪೋದಿಗೆ ಸುಮಾರು ವಾರ 10 ದಿವಸಗಳಾಗೋದು. ಅದಕ್ಕೆ ರಿಪ್ಲೈ ಬರೆದ ನಂತರ ಇಲ್ಲಿಗೆ ತಲುಪೋದಕ್ಕೆ ಒಂದು 10 ದಿವಸಗಳ ಕಾಲ ಹಿಡಿಯೋದು. ಆದ ಕಾರಣ ನಮಗೆ ಆ ಟೈಮ್ನಲ್ಲಿ ಬಹಳ ಕಷ್ಟ ಆಗೋದು. ಇತ್ತೀಚೆಗೆ ಪ್ರಾಬ್ಲಮ್ ಏನಿಲ್ಲ, ಏನೇ ಒಂದು ಸಮಸ್ಯೆ ಆದರೂ ಕೂಡ ಇಮಿಡಿಯೇಟ್ಲಿ ಮೊಬೈಲ್ ಇದ್ದ ಕಾರಣ ವಿತಿನ್ ಸೆಕೆಂಡಲ್ಲಿ ತಿಳಿಸ್ತಾರೆ, ಹಿಂಗಾಗಿದೆ, ಹಿಂಗೆ ಬರಬೇಕು, ಇಲ್ಲ ಹೋಗ್ಬೇಕು ಅಂತ ಹೇಳಿ. ಆದ್ರೆ ಆ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ಆದರೂ ಕೂಡ ಅಷ್ಟನ್ನು ನಾವು ನಿಭಾಯಿಸ್ಕೊಂಡು ಆ ಕಾಲದಲ್ಲಿ ಬಂದು ಇತ್ತೀಚೆಗೆ ತೊಂದರೆ ಏನಿಲ್ಲ.
ಏನ್ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋಬಹುದು. ಹೋಗ್ತಾ ಇದ್ದೀರಿ. ಸೇನೆಯನ್ನ ಸೇರಬೇಕು ಅಥವಾ ಅರೆ ಸೇನೆಯನ್ನ ಸೇರಬೇಕು ಅನ್ನೋ ಅಂತ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂತಹ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ಯೋಧ ಇರಬೇಕು, ಅದು ನಮ್ಮ ಆಸೆ. ಯಾಕೆಂದ್ರೆ ಪ್ರತಿಯೊಬ್ಬ ಮನೆಯವರಿಗೂ ಗೊತ್ತಾಗಬೇಕು ಯೋಧನ ಕೆಲಸ ಏನು, ಅವ್ರ ದೇಶಕ್ಕಾಗಿ ಏನೆಲ್ಲ ಮಾಡ್ತಾರೆ. ಆ ಒಂದು ದೃಷ್ಟಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ಯೋಧ ಇದ್ರೆ ದೇಶಕ್ಕೂ ಕೂಡ ಒಳ್ಳೆಯದು. ಅವರ ಫ್ಯಾಮಿಲಿಯವ್ರಿಗೂ ಕೂಡ ನಮ್ಮ ಮಗ ದೇಶ ಸೇವೆ ಮಾಡ್ತಾ ಇದ್ದಾನೆ, ಅವನೇನು ಮಾಡ್ತಾ ಇದ್ದಾನೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ, ಅವ್ರ ಫ್ಯಾಮಿಲಿಗಳಿಗೆಲ್ಲ ಯಾವ ರೀತಿ ಜನಗಳು ನಿಭಾಯಿಸ್ತಾ ಇದ್ದಾರೆ, ಅದೆಲ್ಲ ಒಂದು ಸ್ವಲ್ಪ ಅವರಿಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಅದರಲ್ಲೂ ನಾನು ಹೇಳ್ಬೇಕು ಅಂತಂದ್ರೆ ಎಸ್ಪೆಷಲಿ ಯಾವುದೇ ಒಂದು ನೌಕರಿ ಕೊಡಬೇಕು ಅಂದ್ರೆ ಮೊದಲು ಸೇನೆಯಲ್ಲಿ ಅಥವಾ ಅರೆಸೇನೆಯಲ್ಲಿ ಅವರು ನೌಕರಿ ಮಾಡಿದವರಿಗೆ ಅವಕಾಶ ಕೊಡಬೇಕು. ಪ್ರತಿಯೊಬ್ಬರು ಮಾಡಿ ಬಂದ ನಂತರ ಈ ಸಿವಿಲ್ ನೌಕರಿ ಯಾವ್ದಾದ್ರು ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗಬೇಕು ನಮ್ಮ ಒಬ್ಬ ಯೋಧ ಏನ್ ಕೆಲಸ ಮಾಡ್ತಾನೆ, ಅವ್ರಿಗೆ ಎಷ್ಟು ಕಷ್ಟ ನಷ್ಟಗಳು ಇರ್ತವೆ, ಅದು ಎಲ್ಲರಿಗೂ ಗೊತ್ತಾಗಬೇಕು. ಈಗ ಇತ್ತೀಚೆಗೆ 4 ವರ್ಷಗಳಿಗಾಗಿ ತಗೊಳ್ತಾ ಇದ್ದಾರೆ. ಅದನ್ನ ರೀತಿನಲ್ಲಿ ಏನಾದರೂ ಆದ್ರೆ ಮುಂದೆ ಜನಗಳಿಗೆ ಹೋಗೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಒಳ್ಳೆಯದು ಮಲ್ಲೇಶ್ ಗೌಡ್ರೆ, ಇದುವರೆಗೆ ಬಹಳ ಸುದೀರ್ಘ ಅವಧಿಗೆ ತಾವು ಅರೆಸೇನಾ ಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದೀರಿ. ಅಲ್ಲಿಯ ಅನುಭವಗಳು ಹೇಗಿತ್ತು, ನಿಮ್ಮ ಬದುಕು ಹೇಗೆ ರೂಪಿತವಾಯಿತು ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ, ತಮ್ಮೊಂದಿಗೆ ಮಾತನಾಡಲಿಕ್ಕೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ಹೌದು ಸರ್, ಹೇಳಿ. 9481247044. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9481247044. ಒಳ್ಳೆಯದು ಮಲ್ಲೇಶ್ ಗೌಡ್ರೆ, ತಮ್ಮ ಅನಿಸಿಕೆಗಳಿಗಾಗಿ ಹಾಗೂ ತಮ್ಮ ಒಂದು ಸುದೀರ್ಘವಾದಂತಹ ಅನುಭವಗಳಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದುವರೆಗೆ ಅರೆಸೇನಾ ಪಡೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಬೇಲೂರು ತಾಲೂಕು ಸಾಣೇನಹಳ್ಳಿಯ ಯೋಧ ಬಿ ಮಲ್ಲೇಶ್ ಗೌಡ ಅವರೊಂದಿಗೆ ಮಾತುಕತೆ ಮೂಡಿಬಂತು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು.